ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡಿ, ಇಲ್ಲಿ ಇವತ್ತು ನಾನು ಅರಶಿನ ಎಲೆ ಏನಿದೆ ನೋಡಿ, ಅದರ ತಿಂಡಿ ಮಾಡಿದ್ದೇನೆ. ಸೊ ಮನುಷ್ಯನವರು ತಿಂದು ಆಗಲೇ ಹೋದರು. ನಾನು ಹೇಳಿದೆ ಅವರಲ್ಲಿ ನನಗೆ ವಿಡಿಯೋ ಮಾಡಿ ಕಳುಹಿಸು ಅಂತೇಳಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಳಗೆ ನಾವು ಬೆಲ್ಲ ಮತ್ತು ತೆಂಗಿನಕಾಯಿಯ ಸ್ಟಫಿಂಗ್ ಇರುತ್ತೆ ಇದರೊಳಗೆ. ಇದು ತುಳುನಾಡಿನಲ್ಲಿ ಹೈಯೆಸ್ಟ್ ಆಗಿ ಮಾಡುವಂತಹ ತಿಂಡಿ. ಸೊ ನೋಡಿ, ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇನ್ನು ತಿನ್ನೋವಾಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಅರಸಿನ ಎಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನನಗೆ ತುಂಬ ಇಷ್ಟ ಅರಸಿನ ಎಲೆ ತಿಂಡಿ ಅಂದರೆ, ನನಗೆ ತುಂಬ ಇಷ್ಟ. ಮನೆ ಹತ್ತಿರದ ನಾಗನ ಕಟ್ಟೆಯಲ್ಲಿ ಪೂಜೆ ಆಗ್ತಾ ಇದೆ. ಸೊ ನಾನು ಹೋಗಲಿಲ್ಲ. ಹಾಗೆ ಕೇಳುವಾಗ ನನಗನ್ನಿಸ್ತು ನಾನು ಈಚೆ ಬರ್ತೇನೆ ಅಂತೇಳಿ, ಹಾಗೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅನ್ನಿಸ್ತು. ತುಂಬ ದೊಡ್ಡ ಕಟ್ಟೆ ಇದೆ ಇಲ್ಲಿ, ತುಂಬ ಅಂದರೆ ತುಂಬ ದೊಡ್ಡ ಕಟ್ಟೆ. ತುಂಬ ಕುಟುಂಬದವರು ಒಟ್ಟು ಸೇರ್ತಾರೆ. ಸೊ ಕಡಿಮೆ ಅಂದರೆ ಒಂದು 10-20 ಕುಟುಂಬದವರು ಸೇರ್ಬೋದು ಅಂತ ಅನಿಸುತ್ತೆ, ಅಷ್ಟು ದೊಡ್ಡದಿದೆ ಅಲ್ಲಿ ನಾಗನ ಇದು ಕಟ್ಟೆ. ಸೊ ನೋಡಿ, ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಇವತ್ತು ಬಿಸಿಲು ಕೂಡ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೆಟ್ ಗಿಡ. ಇನ್ನು ಪದಾರ್ಥ ಆಗಬೇಕಷ್ಟೇ ನನಗೆ. ನಾನು ಈಗ ಹೋಗಿ, ತುಳುವಲ್ಲಿ ನಾವು ಜಿಗುಜ್ಜೆ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನನಗೆ ಮೆಸೇಜ್ ಮಾಡಿ, ನನಗೆ ಕಮೆಂಟ್ ಕಳಿಸಿ. ಸೊ ಇಲ್ಲಿ ಕೋಳಿಗೆ ಸ್ವಲ್ಪ ಭತ್ತ ಹಾಕೋಣ ಅಂಥೇಳಿ ಇದರಲ್ಲಿ ಹಾಕಿಟ್ಟಿದ್ದೇನೆ. ಭತ್ತ ಮತ್ತು ನಿನ್ನೆ ಸ್ವಲ್ಪ ಪತ್ರೊಡೆ ಮಾಡಿದ್ದೆ, ಸ್ವಲ್ಪ ಬಾಕಿಯಾಗಿದೆ. ಸೊ ಅದನ್ನು ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿದೆ ನೋಡಿ ಕೋಳಿ. ಜಿಗುಜ್ಜೆ ಕಟ್ ಮಾಡಿ ಇಟ್ಟಿದ್ದಾನೆ ನೋಡಿ. ಜಿಗುಜ್ಜೆ ಅಂದರೆ ಇದೆ. ಇಲ್ಲಿ ಅನ್ನ ಇಟ್ಟಿದ್ದಾನೆ. ಮಾಡುವಾಗ ನಾನು ವಿಡಿಯೋ ಮಾಡಲಿಲ್ಲ ನೋಡಿ, ಜಿಗುಜ್ಜೆ ಅಂದರೆ ಇದೆ. ಸೊ ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಸೊ ಕ್ಲೀನ್ ಮಾಡಿ ಇಟ್ಟಂಥದ್ದು, ನಿಮಗೆ ಗುರ್ತು ಸಿಗ್ಬೋದು ಅಂತೇಳಿ ಇದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಈಗಷ್ಟೇ ಪೇಟೆಗೆ ಹೋಗಿ ಬಂದೆ. ಅಲ್ಲಿಂದ ಬರುವಾಗ ಇಷ್ಟು ಬಗೆ ತಂದೆ. ಇದು ಮುಳ್ಳು ಸೌತೆ ಗೊತ್ತಿದೆ ನಿಮಗೆ ನೋಡಿ, ಚೆನ್ನಾಗಿದೆ ಕಲರ್. ಹಾಗೆ ಮೊಸರು. ಸೊ ಈಗ ಇದರಲ್ಲಿ ಒಂದು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದೊಂದು ಈಗ ಪದಾರ್ಥ ಮಾಡಿ ರೆಡಿ ಮಾಡೋಣ ಅಂಥೇಳಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಗರ್ಲ್ ವಿತ್ ಮಾಮ್. ಇವತ್ತು ನಾನು ಮಾವನೊಟ್ಟಿಗೆ ಹೋಗ್ತಿದ್ದೇನೆ ನಾಗರ ಪಂಚಮಿಗೆ. ಫುಲ್ ಬ್ಲರ್. ನಾವೀಗ ಎಲ್ಲಿದ್ದೇವೆ? ಹೊರಡ್ಬೇಕಷ್ಟೇ ಇಲ್ಲಿಂದ. ಅಯ್ಯ, ಲೆಟ್ಸ್ ಗೋ. ತುಂಬ ಗಾಡಿ ಬಂತು. ಈಗ ಗಂಟೆ ಎಷ್ಟಾಯ್ತಂದರೆ 3:15 9:15 ಚೆಕ್ ಮೋನಿಶಳ್ದು ಫಿಟ್ ಚೆಕ್. ಎಕ್ಸಾಕ್ಟ್ ಕಲರ್ ಬರ್ತದೆ ಇದರಲ್ಲಿ. ಅಂಚೆ ಪೂರ ಯಾಮ್ ಪಾತ್ರೆ ನೇನು ಪೂರ ಪಾಡೋಡ್ಚಾವ. ಇನ್ನೊಂದು ಕಾರ್ ಬಂತು, ಇದು ಯಾರ್ದು ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಗಿಡ ಮರಗಳು ತುಂಬ ಉಂಟು. ಬತ್ತು ವಿಡಿಯೋ ಅಂತ ಕದ
ಬನ್ನಿ ಇಲ್ಲಿಂದ ನಾನು ವಾಯ್ಸ್ ರೆಕಾರ್ಡ್ನ ಕೊಡ್ತೇನೆ. ಯಾಕಂದರೆ ಮೋನಿಶಾ ತುಂಬ ಮಾತಾಡ್ತಾಯಿದ್ದು, ಹಾಗೆ ಮೋನಿಶನ ಜೊತೆ ಮೋನಿಶನ ಮಾವ, ಹಾಗೆ ನಯನ, ಹಾಗೆ ನನ್ನ ಇನ್ನೊಬ್ಬ ತಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕುಟುಂಬದವರು ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಮೋನಿಶಾ ಹೇಳ್ತಾ ಇದ್ದಾಳೆ, ಇದರ ಬಗ್ಗೆ ನನಗೆ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ, ಅಮ್ಮ ಇರ್ತಿದ್ರೆ ಎಲ್ಲನೂ ಕ್ಲಿಯರಾಗಿ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾಳೆ. ಸೊ ಬನ್ನಿ, ನಾನು ಏನೇನು ವಿಶೇಷತೆ ಇದೆ, ಯಾಕೆ ಇಲ್ಲಿ ಈ ಹೋಗಿದ್ದೇವೆ ಅಂತ ನಾನು ಮುಂದೆ ಹೇಳ್ತೇನೆ. ಮುಂಚೆ ಎಲ್ಲ ನಾಗನ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ವಿ ನಮ್ಮ ಮೂಲ ಸ್ಥಾನ ಅಂದ್ಕೊಂಡು, ಬಟ್ ಅದು ಅಲ್ಲ ಅಂತ ನಮಗೆ ಗೊತ್ತಾಯಿತು. ತುಂಬ ಸಮಯಗಳಿಂದ ನಾಗನ ಕ್ಷೇತ್ರನ ಹುಡುಕ್ತಾ ಇದ್ವಿ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಿದೆ ಅಂತ. ತುಂಬ ಖುಷಿಯ ವಿಷಯ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಕುಟುಂಬದ ನಾಗ ನಮಗೆ ಸಿಕ್ಕಿದ್ದಾನೆ ಅಂತ ಹೇಳೋದ್ರಲ್ಲಿ, ತುಳುನಾಡಿನ ಸಂಸ್ಕೃತಿಯಲ್ಲಿ ನಾಗಾರಾಧನೆ ಅನ್ನೋದು ಒಂದು ತುಂಬ ವಿಶೇಷವಾದದ್ದು. ಸೊ ಇಲ್ಲಿ ಎಲ್ಲರ ಕುಟುಂಬಕ್ಕೂ ಒಂದೊಂದು ಅವರದ್ದೇ ಆದ ನಾಗನ ಕ್ಷೇತ್ರ ಅಂತ ಇರ್ತದೆ. ನಮ್ಮ ಕುಟುಂಬದ ನಾಗದೇವರು ಏನಿದ್ದಾರೆ ನೋಡಿ, ಇಷ್ಟೊಂದು ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿದ್ದಾರೆ. ನನಗೆ ಅದನ್ನು ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮೋನಿಶಾ ಹೇಳ್ತಾ ಇದ್ದಾಳೆ, ಇಲ್ಲಿ ಹೋಗೋದಂತೂ ಸಖತ್ತಾಗಿತ್ತು ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ನಯನ ಕೂಡ ಹೇಳಿದ್ಲು, ತುಂಬ ಚೆನ್ನಾಗಿರುವಂತಹ ಜಾಗ ಅಕ್ಕ, ಖುಷಿ ಆಗ್ತದೆ ನೋಡುವಾಗ ಅಂತ ಹೇಳಿದ್ಲು. ಸೊ ನನಗನ್ನಿಸ್ತು, ಯಾಕೆ ನಾನು ಇಲ್ಲಿ ಹೇಳಿ ನಿಮ್ಮಲ್ಲಿ ಮಾತಾಡಬಾರ್ದು ಅಂತ ಅನ್ನಿಸ್ತು. ಸೊ ನೋಡಿ, ಈ ರೀತಿ ಎಲ್ಲ ಹೋಗೋದಕ್ಕಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೆ ತುಂಬ ಎಕ್ಸೈಟ್ ಆಗಿದ್ದೇನೆ. ನನಗೆ ವಾಯ್ಸ್ ರೆಕಾರ್ಡ್ ಕೊಡುವಾಗ ಕೂಡ ಅಷ್ಟೊಂದು ಖುಷಿ ಆಗ್ತಾ ಇದೆ, ಮಾತು ಬರೋದಿಲ್ಲ ನನಗೆ, ಅಷ್ಟೊಂದು ಖುಷಿಯಾಗಿದೆ. ಯಾಕಂದರೆ ತುಂಬ ಸಮಯಗಳಿಂದ ಹುಡುಕ್ತಾ ಇದ್ವಿ. ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ. ಮುಂಚೆ ಹೋಗ್ಲಿಕ್ಕೆ ಇವನೊಬ್ಬ ಹರನ್ ಅಂತ, ನನ್ನ ದೊಡ್ಡನ ಮಗ. ಹೌದು, ದೊಡ್ಡನ ಮಗ. ನೆಟೆ ಆಗಲು ಪೋಯಿರುತ್ತೆ. ರೋಡ್ ಎಂತ ಚಂದ ಇಲ್ಲ, ಆದರೆ ಹೋಗ್ಲೇಬೇಕಲ್ಲ. ಮುಂಚೆ ಎಲ್ಲ ನಮಗೆ ಹೀಗೆಲ್ಲ ಕೆಸರಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ. ಇಲ್ಲಿ ಚಪ್ಪಲಿ ಹಾಕೊಂಡು ಬರಲಿಲ್ಲ ಆದರೆ ಚಂದ ಆಗ್ತದೆ, ಕಲರ್ ಬ್ರೌನ್ ಆಗ್ತದೆ ನಮ್ಮ ಕಾಲಿದ್ದು ಅಷ್ಟೇ. ಫುಲ್ ಗ್ರೀನರಿ ಉಂಟು ಮಾತ್ರ ಇಲ್ಲಿ, ಜಾಲಿ. ಚಲೋ. ಫೈನಲಿ ಮೋನಿಶನವರು ಬಂದು ಮುಟ್ಟಿದ್ರು. ಸೊ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಹಗ್ಗ ಏನೋ ತೆಗಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಲಾಭಿಷೇಕ ಆಗ್ತಾ ಇದೆ. ಸೊ ಅದನ್ನು ನೋಡೋದೇ ಖುಷಿ. ಹಾಲಾಭಿಷೇಕ ಆದ ನಂತರ ಈಗ ಸಿಹಿಯಾಳದ ಅಭಿಷೇಕ ಇದೆ. ನಂತರ ಇಲ್ಲೇನಿದೆ ನೋಡಿ, ತಂಬಿಲಗಳನ್ನೆಲ್ಲರೂ ತಂದಿದ್ದಾರೆ. ತುಂಬ ಜನ ತುಂಬ ಇದೆ, ಹಾಗಾಗಿ ಒಟ್ಟಿಗೆ ಹಾಕ್ತಾರೆ ಅಂತ ಅನ್ನಿಸ್ತದೆ ನನಗೆ. ನೋಡಿ ಈ ರೀತಿ ಎಲ್ಲರೂ ಈಗ ಕುಟುಂಬದವರು ಎಲ್ಲರೂ ಸೇರಿ ಅವರವರ ಕುಟುಂಬದ ಹಾಲನ್ನು ತಂದು ಕೊಡ್ತಾ ಇದ್ದಾರೆ. ನೋಡಿ ಈಗ ದೇವರಿಗೆ ಅರಶಿನ ಹಚ್ಚಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಹೂವಿನಿಂದ ಶೃಂಗಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ತಂಬಿಲಗಳನ್ನು ಹಾಕ್ತಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ತಂಬಿಲಗಳನ್ನು ಎಲ್ಲರೂ ತಂದು ಇಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ.
ಒಳಗಡೆ ಹೂ ಉಂಟು. ನಾವೀಗ ಇಲ್ಲಿಂದ ಹೊರಡುದು. ಇವರು ಕಾಡೊಳಗಿದ್ದಾರೆ ಮಾವ. ಇವರ ಫೋನಲ್ಲೇ ಎಡಿಟ್ ಮಾಡಿದ್ವಿ ಇವತ್ತು. ಒಳಗಿದ್ದಾರೆ, ಕಾಣುದಿಲ್ಲ ಇವರಿಗೆ. ಓಪನ್ ಆಂಡ ಪೂಲೆ ಯಾರು ಎನ್ನತ್ತಿಗೆ ಬರ್ತಾರೆ.